ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಷಷ್ಠಿನ ಯಾವ ದಿನಾಂಕದಂದು ಹಾಗೆಯೇ ಯಾವ ಸಮಯದಂದು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲೇ ಇದ್ದೇನೆ. ಹಾಗಾದರೆ ನೋಡೋಣ ಬನ್ನಿ. ಸುಬ್ರಹ್ಮಣ್ಯ ಷಷ್ಠಿ ಮತ್ತು ಇದನ್ನು ಚಂಪಾ ಷಷ್ಠಿ ಅಂತ ಹೇಳಿ ಕೂಡ ಕರೀತಾರೆ. ಈ ವಿಡಿಯೋದಲ್ಲಿ ನಾನು ದಿನಾಂಕ ಮತ್ತು ಸಮಯನ ತಿಳಿಸ್ಕೊಡ್ತಾ ಇದ್ದೇನೆ. ಮಾಘಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯನ್ನು ನಾವು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ಸುಬ್ರಹ್ಮಣ್ಯ ಷಷ್ಠಿ ಈ ಸರಿ ಯಾವ ದಿನದಂದು ಬಂದಿದೆ ಎಂದರೆ ಸುಬ್ರಹ್ಮಣ್ಯ ದೇವತೆ ಷಷ್ಠಿ ತಿಥಿಗೆ ಅಧಿದೇವತೆ. ಹಾಗಾಗಿ ಈ ಬಾರಿ ಷಷ್ಠಿ ತಿಥಿ ಆರಂಭವಾಗುವುದು ನವೆಂಬರ್ 25ನೇ ತಾರೀಕು ಮಂಗಳವಾರ ರಾತ್ರಿ 10:56 ಷಷ್ಠಿ ತಿಥಿ ಆರಂಭವಾದರೆ ಮುಕ್ತಾಯ ಆಗೋದು ನವೆಂಬರ್ 26 12 ಗಂಟೆ 1 ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯವಾಗುತ್ತದೆ. ಹಾಗಾದರೆ ನವೆಂಬರ್ 26 ಬುಧವಾರ ದಿನ ಸಂಪೂರ್ಣ ದಿನ ಷಷ್ಠಿ ತಿಥಿ ಇರುತ್ತದೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ಬುಧವಾರ ಇಡೀ ದಿನ ಷಷ್ಠಿ ತಿಥಿ ಆಚರಣೆ ಮಾಡಬಹುದು ಅಂತ ಹೇಳಲಾಗುತ್ತದೆ. ಹಾಗಾದರೆ ಶುಭ ಸಮಯ ನೋಡೋದಾದರೆ ಬುಧವಾರ ಬೆಳಿಗ್ಗೆ 5:46 7:58 ಆಚರಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತದೆ. ಈ ಸಮಯಕ್ಕೆ ಒಂದು ವೇಳೆ ಆಚರಣೆ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ 8 ಗಂಟೆ ಒಳಗೆ ಆಚರಣೆ ಮಾಡೋದ್ರಿಂದನೂ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. 8 ಗಂಟೆ ಒಳಗೆ ಆಚರಣೆ ಮಾಡೋಕ್ಕಾಗಿಲ್ಲ ಅಂತ ಆದರೂ 10 ಗಂಟೆ ಒಳಗೇನಾದರೂ ಆಚರಣೆ ಮಾಡಬೇಕು ಅಂತ ಹೇಳಲಾಗುತ್ತದೆ. ಬೆಳಗಿನ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತದೆ. ಒಂದು ವೇಳೆ ಬೆಳಗಿನ ಸಮಯದಲ್ಲಿ ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇಡೀ ದಿನ ಷಷ್ಠಿ ತಿಥಿ ಇರೋದ್ರಿಂದ ನಾವು ಯಾವ ಸಮಯದಲ್ಲಿ ಬೇಕಾದರೂ ಆಚರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸುಬ್ರಹ್ಮಣ್ಯ ಷಷ್ಠಿನ ಆಚರಣೆ ಮಾಡೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಅಷ್ಟ ಐಶ್ವರ್ಯ, ಆಯುಷು, ಆರೋಗ್ಯ, ಭಾಗ್ಯ ಕರುಣಿಸ್ತಾನೆ ಅಂತ ಹೇಳಿ ನಂಬಲಾಗುತ್ತದೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್.